ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಮನೆಯಲ್ಲೇ ಕೂತ್ಕೊಂಡು ಓಲಾ ಡ್ರೈವರ್ ಆ್ಯಪ್ಗೆ ಯಾವ ಥರ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬೈಕ್ ಟ್ಯಾಕ್ಸಿನ ಓಡಿಸ್ಕೋಬೋದು. ನಾವು ರ್ಯಾಪಿಡೋ, ಊಬರ್ ಯಾವ ಥರ ಓಡಿಸ್ತೀವೋ ಅದೇ ಥರ ಓಲಾ ಡ್ರೈವರ್ ಆ್ಯಪ್ನ ಯೂಸ್ ಮಾಡಿಕೊಂಡು ಬೈಕ್ ಟ್ಯಾಕ್ಸಿನ ನಾವು ಓಡಿಸ್ಬಿಟ್ಟು ಅರ್ನಿಂಗ್ಸ್ ಕೂಡ ಮಾಡ್ಕೋಬೋದು. ಓಕೆ, ನಾನಿವಾಗ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಓಲಾ ಡ್ರೈವರ್ ಆ್ಯಪ್ ಅಂತ ಹೇಳ್ಬಿಟ್ಟು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ಓಲಾ ಡ್ರೈವರ್ ಆ್ಯಪ್ ಅಪ್ಲಿಕೇಶನ್ ಓಪನ್ ಅಂದರೆ ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕಾಣುತ್ತಲ್ಲ, ಈ ಒಂದು ಅಪ್ಲಿಕೇಶನ್ ಮೇಲೆ ಇಲ್ಲಿ ಓಪನ್ ಅಂತ ಕೊಡಿ. ಓಕೆ, ಇದಾದಮೇಲೆ ನಿಮಗೆ ಪರ್ಮಿಷನ್ ಕೇಳುತ್ತೆ. ಅಲೋ ಓಲಾ ಪಾರ್ಟ್ನರ್ ಡಿಸ್ಪ್ಲೇ ಓವರ್ ದಿ ಅದರ್ ಆ್ಯಪ್ಸ್ ಅಂತೇಳಿ ನಿಮ್ಗೆ ಅಲ್ಲಿ ಏನೇನು ಪರ್ಮಿಷನ್ ಕೇಳುತ್ತೋ ಅದಕ್ಕೆಲ್ಲ ಪರ್ಮಿಷನ್ ಕೊಡಬೇಕು. ಅಲೋ ಅಂತ ಕೊಟ್ಬಿಟ್ಟು ಏನು ನಮಗೆ ಪರ್ಮಿಷನ್ ಏನು ಕೇಳುತ್ತೋ ಅದನ್ನೆಲ್ಲ ಪರ್ಮಿಷನ್ ಕೊಟ್ಟಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಓಲಾ ಪಾರ್ಟ್ನರ್ ಕೆಳಗಡೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಕೇಳುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಈಗ ನನ್ನ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀನಿ. ಓಕೆ, ಅದಾದಮೇಲೆ ಕಾಂಟ್ಯಾಕ್ಟ್ ಪರ್ಮಿಷನ್ ರಿಕ್ವೈರ್ಡ್ ಅಂತ ಕೇಳುತ್ತೆ, ಅಲ್ಲಿ ಅಲೋ ಪರ್ಮಿಷನ್ ಅಂತ ಕೊಡಿ. ಅದಾದಮೇಲೆ ಮತ್ತೆ ಅಲೋ ಅಂತ ಕೊಡಿ. ಓಕೆ, ಈಗ ಮತ್ತೆ ಪರ್ಮಿಷನ್ ಕೊಟ್ಟಮೇಲೆ ಮತ್ತೆ ವಾಪಸ್ ಬರುತ್ತೆ. ಮೊಬೈಲ್ ನಂಬರ್ ಕಾಣುತ್ತಲ್ಲ, ಅಲ್ಲಿ ಕಂಟಿನ್ಯೂ ಅಂತ ಕಾಣುತ್ತೆ ನೋಡಿ ಕೆಳಗಡೆ, ಆ ಕಂಟಿನ್ಯೂ ಮೇಲೆ ಕೆಳಗಡೆ ಟಚ್ ಕೊಡಿ. ಓಕೆ, ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಲೋಡ್ ಆಗ್ತೈತೆ. ಲೋಡ್ ಆದಮೇಲೆ ನೋಡ್ಬೋದು, ನನಗೆ ಸೈಡ್ ಡಿಸ್ಪ್ಲೇಲಿ ನೋಡ್ತಾ ಇದ್ರಲ್ಲ, ಅಲ್ಲಿ ನನಗೆ OTP ಬಂತು. ಈಗ ಆ ಒಂದು OTPನ ನಾನು ಎಂಟರ್ ಮಾಡಬೇಕು. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮೊಬೈಲ್ ನಂಬರ್ಗೆ ಏನು OTP ಬಂದಿರುತ್ತೋ ಅದು ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತಾ. ಆಗಿಲ್ಲ ಅಂದರೆ ನೀವು ಮ್ಯಾನ್ಯಲಾಗಿ ಒಂದ್ಸತಿ ಎಂಟರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವೆರಿಫೈ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ವೆರಿಫೈ ಅಂತ ಕೊಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ರಿಜಿಸ್ಟ್ರೇಷನ್ ಈಸ್ ಸಿಂಪಲ್ಲು. ಅಲ್ಲಿ ಕೇಳುತ್ತೆ ನಿಮ್ಮ ಕೆಲವೊಂದು ಸಲ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ನೇಮು. ನೀವು ತೊಗೊಳ್ಳಿಲ್ಲ ಅಂದರೆ ನೀವು ಮ್ಯಾನ್ಯಲಾಗಿ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಒಂದು ನೇಮ್ನ. ಅದಾದಮೇಲೆ ಇಲ್ಲಿ ಲೊಕೇಶನ್ ನಿಮ್ಗೆ ಯಾವ್ದು ಬೇಕಾದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬೆಂಗಳೂರು ಆಗಿದ್ದರೆ ಬೆಂಗಳೂರು, ಬೇರೆ ಕಡೆ ಮಾಡ್ತಾಯಿದ್ರೆ ಬೇರೆ ಲೊಕೇಶನ್ನು. ಇಲ್ಲಿ ರೆಫರಲ್ ಕೋಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನನ್ನ ರೆಫರಲ್ ಕೋಡ್ನ ನಾನು ಏನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನೋ ಆ ಒಂದು ರೆಫರಲ್ ಕೋಡ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಯಾಕಂದರೆ ರೆಫರಲ್ ಬೋನಸ್ ಅಂತ ಹೇಳ್ಬಿಟ್ಟು ನಿಮಗೂ ಅಮೌಂಟ್ ಬರುತ್ತೆ. ರೆಫರಲ್ ಮಾಡಿದ್ರೆ ನನಗೂ ಕೂಡ ಒಂದು ಸ್ವಲ್ಪ ಸಿಗುತ್ತೆ. ಸೊ ರೆಫರಲ್ ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಎರಡು ಬೆನಿಫಿಟ್ ಇದೆ. ಒಂದು, ರೆಫರಲ್ ಬೋನಸ್ಸಿಂದ ಅಮೌಂಟ್ ಸಿಗುತ್ತೆ. ರೆಫರಲ್ ಬೋನಸ್ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಡ್ತಾರೆ. ಎರಡನೇದು, ನೀವೇನಾದರೂ ರೆಫರಲ್ ಕೋಡ್ ಹಾಕಿಲ್ಲ ಅಂದರೆ ನಿಮ್ಗೇನಾದ್ರು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ರೆಫರಲ್ ಆದರೆ ನಾನು ಎಲ್ಲ ಮಾಹಿತಿ ಕೊಟ್ಟಿರ್ತೀನಿ ನಿಮಗೆ. ಸೊ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ನಿಮ್ಗೆ ರೆಫರಲ್ ಕೋಡ್ ಎಂಟರ್ ಮಾಡಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಬಗ್ಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ನಿಮಗೆ ವೆರಿಫೈ ಮಾಡ್ತಾರೆ. ರೆಫರಲ್ ಕೋಡ್ ಹಾಕಿದ್ರೆ ಆ ಥರ ಎಲ್ಲ ಮಾಡಲ್ಲ. ಯಾಕಂದರೆ ನಾನು ಈ ರೆಫರಲ್ ಅಂದರೆ ಆಲ್ರೆಡಿ ಫ್ರೆಂಡಲ್ಲಿ ಇವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಆ ಥರ ಒಂದು ಅಪ್ಡೇಟ್ ಇದೆ ಓಲಾದ್ರಲ್ಲಿ. ಅದಕ್ಕೋಸ್ಕರ ನಾನು ರೆಫರಲ್ ಕೋಡ್ನ ನಾನೇನು ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನೋ ಅದು ಆ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣುತ್ತಲ್ಲ, ಆ ನೆಕ್ಸ್ಟ್ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಏನು ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾರೆ. ಆಟೋ ರಿಕ್ಷಾ, ಟೂ ವೀಲರು, ಕಾರು ಮತ್ತು ಸ್ಲೋ EV ಅಂತ ಇದೆಯಲ್ಲ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಕೆಳಗಡೆ ಇನ್ನೊಂದು ನೋಡಿ, ಜಾಯ್ನಿಂಗ್ ಬೋನಸ್ ಆಫ್ ಅಪ್ ಟು 1000 ರೂಪೀಸ್ ಇದೆ. ನಾನು ಅದಕ್ಕೆ ಹೇಳಿದ್ದು ರೆಫರಲ್ ಕೋಡ್ ಹಾಕಿ ಅಂತ ಹೇಳ್ಬಿಟ್ಟು. ರೆಫರಲ್ ಕೋಡ್ ಎಂಟರ್ ಮಾಡಿದರೆ ನಿಮಗೆ 1000 ರೂಪೀಸು ಜಾಯ್ನಿಂಗ್ ಬೋನಸ್ಸು ಮತ್ತು ರೆಫರಲ್ ಬೋನಸ್ ಎರಡೂ ಸಿಗುತ್ತೆ. ಇಲ್ಲಿ ನಿಮ್ಮ ಹತ್ರ ಟೂ ವೀಲರ್ ಇದ್ದರೆ ಟೂ ವೀಲರ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ವೆಹಿಕಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಗಾಡಿ ನಂಬರ್ ಏನಿದೆಯೋ ಆ ಗಾಡಿ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಓಕೆ, ನನ್ನ ಗಾಡಿ ನಂಬರ್ ಏನಿದೆಯೋ ಅದನ್ನು ನಾನೀಗ ಎಂಟರ್ ಮಾಡಿಕೊಂಡೆ. ಅದಾದಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇಲ್ಲಿ ಗಾಡಿ ಡಾಕ್ಯುಮೆಂಟ್ನ ಇಲ್ಲೇ ಹಾಕಬೇಕಾಗುತ್ತೆ. ಅಲ್ಲಿ ಕೇಳ್ತಾ ಇದ್ದಾರೆ ನೋಡಿ, ವೆಹಿಕಲ್ RC, ಡ್ರೈವಿಂಗ್ ಲೈಸೆನ್ಸ್ ಮತ್ತು ಪ್ರೊಫೈಲ್ ಫೋಟೋ, ಇಷ್ಟು ನಾವು ಅಪ್ಡೇಟ್ ಮಾಡಬೇಕು. ಸೊ ವೆಹಿಕಲ್ RCನ ಅದ್ರ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ಫಸ್ಟ್ ಒಂದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಈಗ RC ನಿಮ್ಮ ಹತ್ರ RC ಇರುತ್ತಲ್ವ, ನಿಮ್ಮ ಹತ್ರ ನೋಡ್ತಾ ಇರ್ಬೋದಲ್ಲ, ಅಪ್ಲೋಡ್ ಫ್ರಂಟ್ ಸೈಡ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಅಪ್ಲೋಡ್ ಫ್ರಂಟ್ ಸೈಡ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಂದು ಇವಾಗ RCನ ನಾನು RC ತೊಗೊಂಡಿದ್ದೀನಿ. ಇವಾಗ ನಾನು ಫೋಟೋ ಹೊಡಿತೀನಿ. ಈಗ ಫ್ರಂಟ್ ಸೈಡ್ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಫೋಟೋ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ರೈಟ್ ಆರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, RCದು ಫ್ರಂಟ್ ಆಯಿತು. ಅಪ್ಲೋಡಿಂಗ್ ಇಮೇಜ್ ಅಂತ ಬರ್ತೈತೆ. ಅಲ್ಲಿ ನೋಡ್ಬೋದು RC ಕಾರ್ಡ್ ಫ್ರಂಟ್ ಅಪ್ಲೋಡ್ ಆಯಿತು. ಇವಾಗ ಬ್ಯಾಕ್ ಸೈಡ್ ಬರ್ತೀನಿ. ಅಪ್ಲೋಡ್ ಬ್ಯಾಕ್ ಸೈಡ್ ಅಂತ ಇದೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಮತ್ತು ಕ್ಯಾಮ್ರಾ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ಇವಾಗ ಬ್ಯಾಕ್ ಸೈಡ್ನ ಈಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವಾಗ ಬ್ಯಾಕ್ ಸೈಡ್ ಅಪ್ಲೋಡ್ ಮಾಡಿದ್ಮೇಲೆ ರೈಟ್ ಆರೋ ಮಾರ್ಕ್ ಬರುತ್ತೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಈಗ ಅಪ್ಲೋಡಿಂಗ್ ಇಮೇಜ್ ಅಂತ ಬಂತು, ಅಪ್ಲೋಡ್ ಸಕ್ಸಸ್ ಅಂತ ಬಂತು. ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ಅಪ್ಲೋಡ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ಬೋದು. ಇಲ್ಲ ಅಂದರೆ ಆರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಬ್ಯಾಕ್ ಬರ್ಬೋದು.
ಇವಾಗ ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ ಕೆಳಗಡೆ ಎರಡನೇ ಆಪ್ಷನ್, ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡಬೇಕು. ಅದು ಕೂಡ ಫೋಟೋ ಹೊಡಿಬೇಕು. ಫೋಟೋ ಹೊಡೆದು ಮತ್ತು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೂಡ ಮ್ಯಾನ್ಯಲ್ ಆಗಿ ಎಂಟರ್ ಮಾಡಬೇಕು. ಅಲ್ಲಿ ನೋಡ್ಬೋದು ಅಪ್ಲೋಡ್ ಫ್ರಂಟ್ ಸೈಡ್ ಮತ್ತು ಅಪ್ಲೋಡ್ ಬ್ಯಾಕ್ ಸೈಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಆರೋ ಮಾರ್ಕ್ ಕೊಡಿ. ಇಲ್ಲಿ ಕೂಡ ಅಪ್ಲೋಡ್ ಮಾಡಿದ್ಮೇಲೆ ಇದೆಲ್ಲ ಅಪ್ಲೋಡ್ ಆದಮೇಲೆ ಕೆಳಗಡೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅಂತ ಇದೆಯಲ್ಲ ಅದರ ಮೇಲೆ ಟಚ್ ಕೊಡಿ. ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಇದೆಯಲ್ಲ ಆ ಒಂದು ನಂಬರ್ನ ಇಲ್ಲಿ ಮ್ಯಾನ್ಯಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಏನು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀವೋ ಆ ಒಂದು ಡೇಟ್ ಆಫ್ ಬರ್ತ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿದ್ಮೇಲೆ ಅಪ್ಲೋಡ್ ಆ್ಯಂಡ್ ಕಂಟಿನ್ಯೂ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಪ್ರೊಫೈಲ್ ಫೋಟೋ ಅಂತ ಕೇಳುತ್ತೆ ನೋಡಿ, ಅದ್ರ ಮೇಲೆ ಪ್ರೊಫೈಲ್ ಫೋಟೋ ಪ್ಲಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ನೀವು ಸೇಮ್ ಮೊಬೈಲಲ್ಲಿ ಇರೋದಾದ್ರೂ ಅಪ್ಲೋಡ್ ಮಾಡ್ಕೋಬೋದು, ಇಲ್ಲ ಕ್ಯಾಮ್ರಲ್ಲಿ ಡೈರೆಕ್ಟ್ ತೆಗೆದು ಅಪ್ಲೋಡ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬೋದು. ನಾನು ಕ್ಯಾಮ್ರಾ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಇವಾಗ ಫ್ರಂಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ಓಕೆ, ಇವಾಗ ನಾನು ನನ್ನ ಒಂದು ಪ್ರೊಫೈಲ್ ಫೋಟೋನ ಅಪ್ಲೋಡ್ ಮಾಡಿದೆ. ಓಕೆ, ಅಪ್ಲೋಡಿಂಗ್ ಇಮೇಜ್ ಅಂತ ಬಂತು. ಇಲ್ಲಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ನಿಮಗೆ ಒಂದು 4 ರಿಂದ 5 ಸೆಕೆಂಡು ಟೈಮ್ ತಗೊಳುತ್ತೆ. ಓಕೆ, ಅದು ಡೇಟಾ ಎಲ್ಲ ನಾನೇನು ಅಪ್ಲೋಡ್ ಮಾಡಿದ್ದೀನೋ ಅದೆಲ್ಲ ಕಂಪ್ಲೀಟಾಗಿ ಅಪ್ಲೋಡ್ ಆಗಬೇಕಲ್ಲ ಅದಕ್ಕೋಸ್ಕರ. ಓಕೆ, ಅಲ್ಲಿ ಅಪ್ಲೋಡ್ ಸಕ್ಸಸ್ ಅಂತ ಬಂತು, ಮತ್ತು ಅಪ್ಲೋಡ್ ಆ್ಯಂಡ್ ಕಂಟಿನ್ಯೂ ಅಂತ ಕೆಳಗಡೆ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಮ್ಮರಿ ಅಂತ ಬಂತು. ನಾನು ಪರ್ಸ್ನಲ್ ಡೀಟೇಲ್ಸ್ ಏನೇನು ಹಾಕಿದ್ದೀನೋ ಅದೆಲ್ಲ ಬಂತು. ಅದೊಂದು ಸಲ ಚೆಕ್ ಮಾಡ್ಕೋಬೋದು. 10 ಸೆಕೆಂಡ್ ನಿಮಗೆ ಟೈಮ್ ಕೊಡ್ತಾರೆ, ಕೆಳಗಡೆ ಟೈಮಿಂಗ್ಸ್ ಕೂಡ ಓಡ್ತಾ ಇರುತ್ತೆ. ಅದೆಲ್ಲ ಕರೆಕ್ಟಾಗಿದ್ದರೆ ಒಂದು ಸತಿ ಚೆಕ್ ಮಾಡ್ಕೋಬೋದು. ಓಕೆ, ಅದಾದಮೇಲೆ 10 ಸೆಕೆಂಡ್ ಕಂಪ್ಲೀಟ್ ಆದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಫಾರ್ ವೆರಿಫಿಕೇಷನ್ನು, ವಿ ವಿಲ್ ಗೆಟ್ ಟಚ್ ಇನ್ 24 hours, ಬಿ ರೆಡಿ ಟು ಡ್ರೈವ್ ಅಂತ ಇರುತ್ತೆ. ನಾನು ರೆಫರಲ್ ಕೋಡ್ ಹಾಕಿದರೆ ನಿಮಗೆ ವಿತಿನ್ 1 ಅವರಲ್ಲೇ ಮಾಡಿಕೊಡ್ತಾರೆ. ರೆಫರಲ್ ಕೋಡ್ ಹಾಕಿಲ್ಲ ಅಂದರೆ ನಿಮಗೆ 24 hours ಟೈಮ್ ತಗೊಳುತ್ತೆ. ಸೊ ಈಗ ನೀವು ಅಪ್ಲಿಕೇಶನ್ ಎಲ್ಲ ಫುಲ್ ಅಪ್ಲೋಡ್ ಮಾಡಿದ್ದಾಯಿತು ಅಂದರೆ ನಾವು ಓಲಾ ಡ್ರೈವರ್ ಆ್ಯಪ್ಗೆ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾಯಿತು. ಇನ್ನು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಅವ್ರು ನಿಮಗೆ ಆಕ್ಟಿವೇಟ್ ಮಾಡಿಕೊಟ್ಟು ನಿಮಗೆ ಮೆಸೇಜ್ ಆದರೂ ಮಾಡ್ತಾರೆ, ಇಲ್ಲ ಕಾಲ್ ಮಾಡಿ ಇನ್ಫಾರ್ಮೇಷನ್ ಆದರೂ ಕೊಡ್ತಾರೆ. ಸೊ ಅದಾದಮೇಲೆ ನೀವು ಮತ್ತೆ ಓಲಾ ಡ್ರೈವರ್ ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ ಒಂದು ಕೆಲವೊಂದು ಯಾವ ಥರ ಡ್ಯೂಟಿ ಮಾಡೋದು ಅಂತ ಹೇಳ್ಬಿಟ್ಟು ವೀಡಿಯೋ ಕೊಡ್ತಾನೆ, ಅದು ನೋಡ್ಕೊಂಬಿಟ್ಟು ಡ್ಯೂಟಿನ ಆನ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಓಕೆ, ಇವಾಗ ನೋಡಿದ್ರಲ್ಲ ನೀವು ಒಂದು ಓಲಾ ಡ್ರೈವರ್ ಆ್ಯಪ್ಗೆ ಯಾವ ಥರ ಅಪ್ಲಿಕೇಶನ್ನ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ನಾನು ಆಲ್ರೆಡಿ ರ್ಯಾಪಿಡೋಗೆ ರಿಜಿಸ್ಟರ್ ಆಗೋದು, ಮತ್ತು ಜಿಪ್ಟೋಗೆ ರಿಜಿಸ್ಟರ್ ಆಗೋದು, ಬ್ಲಿಂಕಿಟಿಗೆ ರಿಜಿಸ್ಟರ್ ಆಗೋದು, ಮತ್ತು ಊಬರಿಗೆ ರಿಜಿಸ್ಟರ್ ಆಗೋದು ಯಾವ ಥರ ಅಂತ ಹೇಳ್ಬಿಟ್ಟು ಆಲ್ರೆಡಿ ವೀಡಿಯೋಗಳನ್ನು ಮಾಡಿದ್ದೀನಿ. ಮತ್ತು ಡ್ಯೂಟಿ ಮಾಡೋದು ಕೂಡ ಯಾವ ಥರ ಮಾಡೋದು ಅಂತ ಹೇಳಿ ಕೂಡ ವೀಡಿಯೋ ಮಾಡಿದ್ದೀನಿ. ಅದನ್ನೆಲ್ಲ ನೋಡ್ಕೋಬೋದು. ನಿಮ್ಗೆ ಏನಾದರೂ ಡ್ಯೂಟಿ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂದರೆ ಅದ್ರದ್ದು ಕೂಡ ನಾನು ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಂದ್ರದ್ದು ಹಾಕಿರ್ತೀನಿ. ರ್ಯಾಪಿಡ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಬೈಕ್ ಟ್ಯಾಕ್ಸಿದು ಏನೇನು ಇರುತ್ತೋ ಅದೆಲ್ಲ ಹಾಕಿದ್ದೀನಿ, ಹೋಗಿ ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.